ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಸ್ನೇಹಿತರೆ. ಅಂದರೆ ಇವತ್ತು ಗುರುವಾರ ಮಾರ್ಚ್ 6ನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ. ಗುರು ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ ಅಂದರೆ ಒಂದು ರೀತಿಯ ಹಬ್ಬದ ವಾತಾವರಣ ನೆಲೆಗೊಂಡಿರ್ತದೆ ಶ್ರೀ ಮಂತ್ರಾಲಯದಲ್ಲಿ. ಈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನದಿಂದ ನಮ್ಮ ಜೀವನದಲ್ಲಿ ಹಲವಾರು ನಾವು ಯಶಸ್ಸನ್ನು ಕಂಡಿದ್ದೀವಿ. ನಮ್ಮಲ್ಲಿ ಇರುವ ಕಷ್ಟಗಳನ್ನು ನಾವು ದೂರ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ರಾಯರನ್ನು ನಂಬಿರುವಂತಹ ಭಕ್ತರಲ್ಲೂ ಸಹ ಹಲವಾರು ಪವಾಡಗಳು ನಡೆದಿವೆ. ಅಂತಹ ಪವಾಡಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಈ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಯಾವತ್ತೂ ಎಂದಿಗೂ ನಮ್ಮ ಕಷ್ಟಗಳಿಗೆ ನಮಗೆ ಕಷ್ಟಗಳು ಬರಲ್ಲ. ಆ ರೀತಿ ನಮಗೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ನೀಡ್ತಾರೆ. ಆದ್ದರಿಂದ ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಬರೀ ದಿನ ನೆನೆದರೆ ಸಾಕು, ನಮ್ಮಲ್ಲಿರುವಂತಹ ಕಷ್ಟಗಳು ಪರಿಹಾರ ಹೋಗ್ತವೆ. ಇದರ ಜೊತೆಗೆ ಕೆಲವು ಮಂತ್ರಗಳಿವೆ. ಆ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಬೇಗನೆ ದೂರ ಆಗ್ತವೆ, ನಮ್ಮಲ್ಲಿರುವ ಸಂಕಲ್ಪಗಳು ಬೇಗನೆ ಪರಿಹಾರ ಕಂಡುಕೊಳ್ತವೆ. ಆದ್ದರಿಂದ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕೆಲವು ಮಂತ್ರಗಳಿಂದ ನಾವು ಜಪಿಸ್ಕೊಂಡು ಬಂದರೆ ಹಲವಾರು ರೀತಿಯ ಪ್ರಯೋಜನ ಬೇಗ ಪಡಿಬೋದು ಅಂತ ಹೇಳ್ತಾರೆ. ಮೊದಲಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನು ನಾವು ದಿನ ಪಠಿಸ್ತಾ ಬಂದರೆ ನಮ್ಮಲ್ಲಿ ಋಣಾತ್ಮಕ ಆಲೋಚನೆಗಳು ದೂರ ಆಗಿ ಧನಾತ್ಮಕ ಆಲೋಚನೆಗಳು ಬಂದು ಸೇರಿಕೊಳ್ತವೆ. ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಏನಪ್ಪ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮೂಲ ಮಂತ್ರವನ್ನು ನಾವು ದಿನ ಪಠನೆ ಮಾಡ್ಕೊಂಡು ಬಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಕೆಟ್ಟ ಆಲೋಚನೆ ದೂರ ಆಗಿ ಒಳ್ಳೆಯ ಆಲೋಚನೆಗಳು ಬರ್ತವೆ. ಮತ್ತು ಹಾಗೂ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಉತ್ಸಾಹದ ರೀತಿ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಎಂಥ ಪವರ್ಫುಲ್ ಮಂತ್ರ ಅಂದರೆ ಇದನ್ನು ನೀವು ಒಂದು ಸಲ ಪಠನೆ ಮಾಡಿದ್ರೆ ಸಾಕು, ತಿರ್ಗಿ ಮತ್ತೆ ಪಠನೆ ಮಾಡಬೇಕು, ತಿರ್ಗಿ ಮತ್ತೆ ಹೇಳಬೇಕು, ಇದನ್ನು ಪಠನೆ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ. ಆ ಮಂತ್ರದ ಪವರೇ ಅಷ್ಟು. ಬನ್ನಿ ಸ್ನೇಹಿತರೆ, ಮೊದಲು ಮಂತ್ರವನ್ನು ನೋಡೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಸ್ನೇಹಿತರೆ, ಈ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ಕೆಲವು ನಿಯಮಗಳಿವೆ. ಅಂದರೆ ಅಂತಹ ಕಠಿಣ ನಿಯಮಗಳೇನು ಪಾಲಿಸಬೇಕು ಅಂತಲ್ಲ, ನಾವು ಈ ಮಂತ್ರವನ್ನು ದಿನ ಪಠಿಸ್ಬೋದು. ಅಂದರೆ ದಿನದಲ್ಲಿ 3 ಬಾರಿ, 5 ಬಾರಿ, 9 ಬಾರಿ, 21 ಸಾರಿ ಹಾಗೂ 1008 ಸಾರಿ ಜಪಿಸ್ಬೋದು. ಇದನ್ನು ನಾವು ಯಾವ ದಿನದಲ್ಲಿ ಬೇಕಾದರೂ ಪಠಿಸ್ಬೋದು. ಗುರುವಾರ ಪಠಿಸಿದ್ರಂತೂ ಇದರ ಮಹತ್ವ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ನಾವು ಪಠನೆ ಮಾಡೋದ್ರಿಂದ ಎಷ್ಟೋ ನಮ್ಮಲ್ಲಿ ಬದಲಾವಣೆಗಳು ಕಾಣ್ತೀವಿ, ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ. ಈ ಮಂತ್ರ ಎಷ್ಟು ಪವರ್ಫುಲ್ ಅಂತಂದರೆ, ನಾವು ಈ ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು 48 ದಿನಗಳ ತನಕ ನಾವು ಪಠಿಸಿದೇ ಆದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಕನಸಲ್ಲಿ ಬಂದು ಅನುಗ್ರಹ ಕೊಡ್ತಾರಂತೆ. ಅಂಥ ಪವಾಡಗಳು ಎಷ್ಟು ಉದಾಹರಣೆಗಳು ನಮ್ಮನ್ನು ತೋರಿಸ್ತವೆ. ಪ್ರತಿಯೊಬ್ಬರ ಜೀವನದಲ್ಲೂ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ಸ್ವಾಮಿಗಳು. ಆದ್ದರಿಂದ ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಈ ಮಂತ್ರಗಳನ್ನು, ಮೂಲಮಂತ್ರ ಹಾಗೂ ಗಾಯತ್ರಿ ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಹಲವಾರು ರೀತಿಯ ಅದ್ಭುತ ಕಾರ್ಯಗಳು ನಡೆದಿವೆ. ಅದೇ ರೀತಿಯಾಗಿ ಎಂಥ ಸಂಕಲ್ಪನೆ ಇರಲಿ, ಅದು 48 ದಿನ ಆದಮೇಲೆ ನಮಗೆ ಪರಿಹಾರವನ್ನು ಒದಗಿಸ್ಕೊಡ್ತಾರೆ ರಾಯರು. ಅದರಿಂದ ಸ್ನೇಹಿತರೆ, ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ನೀಡಲಿ, ಎಲ್ಲರ ಸಂಕಲ್ಪಗಳು ನೆರವೇರಲಿ, ಎಲ್ಲರಿಗೂ ಸುಖ ಸಮೃದ್ಧಿಯನ್ನು ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಸರ್ವೇ ಜನೋ ಸುಖಿನೋ ಭವಂತು.